ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶು ನಾಯ್ಡು ವ್ಲಾಗ್ಸ್. ಆ್ಯಂಡ್ ನಾನು ಐಶು. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ವರಮಹಾಲಕ್ಷ್ಮಿ ವ್ರತ ಯಾವ ಥರ ಮಾಡಿದ್ವಿ ಅಂತ ತೋರಿಸೋಣ ಅಂದ್ಕೊಂಡೆ. ಸೊ ನಾವು ಮಾರ್ನಿಂಗ್ 4ಗೆಲ್ಲ ಎದ್ದಿದ್ವಿ. ಎಲ್ಲರೂ ಮನೇಲಿ ಎಲ್ಲರೂ 4ಗೆ ಎದ್ದಿದ್ವಿ ಎಕ್ಸೆಪ್ಟ್ ಮೈ ಸನ್. ಅವ್ನು ಮಲಗಿದ್ದ ನನ್ನ ಮಗ. ಸೊ 4 ಗಂಟೆಗೆ ಎದ್ದು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಸೊ ನಾನು ರಂಗೋಲಿ ಹಾಕೋಕ್ಕೆ ಅಂತ ಒಂದೇ ಅತ್ತೆ ಸೀರೆ ಉಡಿಸಿ ಲಕ್ಷ್ಮಿನ ಪ್ರಿಪೇರ್ ಮಾಡೋದ್ರಲ್ಲಿದ್ದರು. ನನ್ನ ಹಸ್ಬೆಂಡ್ ಡೆಕೋರೇಷನ್ ಪ್ರಿಪ್ರೇಷನಲ್ಲಿದ್ದರು. ಆ್ಯಂಡ್ ಮನೆ ಕೆಲಸ ಒಬ್ಬರು ಆ ಥರ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಪ್ಲೀಸ್ ಡು ನಾಟ್ ಜರ್ಜ್ ಮೈ ರಂಗೋಲಿ. ನನಗೆ ಅಷ್ಟು ನೀಟಾಗಿ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ. ಚುಕ್ಕಿ ಇಲ್ದಲೇ ಇರೋ ರಂಗೋಲಿನೇ ನಾನು ಯೂಶ್ವಲಿ ಬಿಡಿಸೋದು. ಸೊ ಇವಾಗ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಪ್ರಿಪೇರ್ಡ್ ಡೆಕೋರೇಟೆಡ್ ಬ್ಯೂಟಿಫುಲಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಕ್ ನನ್ನ ಸ್ಕ್ರೀನು ಆ ಲೋಟಸ್ ಶೇಪಲ್ಲಿ ಇದೆಲ್ಲ ಅದೇನು ಹೇಳ್ತಾರೆ ಲೋಟಸ್ ಡೆಕೋರ್, ಅದೆಲ್ಲ ಮೀಶೋದಲ್ಲಿ ತರಿಸಿದ್ದೆ. ವೆರಿ ಅಫೋರ್ಡಬಲ್ ರೇಟ್. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ನಿಮಗೆ ಮೀಶೋ ಲಿಂಕ್ ಕಳಿಸ್ತೀನಿ. ಸೊ ನಾನು ರಂಗೋಲಿ ಹಾಕಿ ಸ್ನಾನ ಎಲ್ಲ ಆಗಿತ್ತು ಆಲ್ರೆಡಿ. ಸೊ ರೆಡಿಯಾಗಿ ಬರೋಷ್ಟೊತ್ತಿಗೆ ನಮ್ಮ ಮನೆಯ ಮಹಾಲಕ್ಷ್ಮಿ ಆಲ್ರೆಡಿ ಪ್ರಿಪೇರ್ ಆಗಿದ್ದರು. ಸೊ ಎಲ್ಲ ಟೇಬಲ್ ಮೇಲೆ ಇಡ್ತಾಯಿದ್ವಿ. ಲೈಕ್ ಕೊಡೋಕ್ಕೆ ಅರಿಶಿನ ಕುಂಕುಮ ಆಗಿರ್ಬೋದು, ಆಮೇಲೆ ತಾಂಬೂಲ ಆಗಿರ್ಬೋದು. ನೈವೇದ್ಯಕ್ಕೆ ನಾವು ಸಜ್ಜಿಗೆ ಮಾಡ್ತೀವಿ. ಆಮೇಲೆ ಪಂಚಾಮೃತನೂ ರೆಡಿ ಆಗಿತ್ತು. ಸೊ ನಾವಿವಾಗ ಪೂಜೆ ಮಾಡೋದು ಒಂದೇ ಬಾಕಿ. ಸೊ ಎಲ್ಲರೂ ನೀಟಾಗಿ ಪ್ರಿಪೇರ್ ಆಗಿ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನು ತುಂಬ ಕಡೆ ಕೇಳಿದ್ದೀನಿ, ಲೈಕ್ ನಾವು ದೇವಸ್ಥಾನಕ್ಕೆ ಹೋದ್ರೂ ಪೂಜಾರಿ ಏನು ಹೇಳ್ತಾರೆ ಅಂದರೆ, ಫಸ್ಟ್ ನೀವು ಬಳೆ ಹಾಕ್ಕೊಳ್ಳಿ, ಫಸ್ಟ್ ನೀವು ಕುಂಕುಮ ಇಟ್ಕೊಳ್ಳಿ, ಅರಿಶಿನ ಹಚ್ಕೊಳ್ಳಿ, ಅದಾದಮೇಲೆ ನೀವು ಪೂಜೆ ಮಾಡೋಕ್ಕೆ ಬನ್ನಿ ಅಂತಲೇ ಹೇಳ್ತಾರೆ. ಸೊ ಫಸ್ಟ್ ನಾವು ಚೆನ್ನಾಗಿ ಕಾಣಿಸ್ತಾ ಇರಬೇಕು, ನೀಟಾಗಿ ಇರಬೇಕು ಸಾಂಪ್ರದಾಯವಾಗಿ. ಅದಾದಮೇಲೆ ಪೂಜೆ ಮಾಡಿದ್ರೆ ಚೆನ್ನಾಗೆ. ಸೊ ಎಲ್ಲರೂ ನೀಟಾಗಿ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ನಾನು ಹಾಕಿರೋ ಕುರ್ತಾ ಸೆಟ್ ಅಟ್ ಲಾಸ್ಟ್ ನಾನು ದುಪ್ಪಟ್ಟ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಆ ಕಲರ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದನ್ನು ನಾನು ಮೀಶೋದಲ್ಲಿ ತರಿಸಿದ್ದೆ. ಆ್ಯಂಡ್ ವೆರಿ ಅಫೋರ್ಡಬಲ್ ರೇಟ್. ಆ್ಯಕ್ಚುಲಿ ಈ ನಡುವೆ ನನಗೆ ಮೀಶೋ ಪ್ರಾಡಕ್ಟ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದೆ. ಯಾಕಂದರೆ ತುಂಬ ಕಮ್ಮಿ ರೇಟಲ್ಲೇ ಒಳ್ಳೆಯ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ಯಾರು ಬಿಡ್ತಾರೆ? ಸೊ ಪೂಜೆ ಅಥವಾ ವ್ರತ ಏನಾದರೂ ಮಾಡ್ತೀವಂದರೆ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೀವಿ. ಇಲ್ಲೇ ಹತ್ತಿರ ಇಟ್ಕೊಂಡಿದ್ದೀವಿ ಅಂದ್ರೂ 100 ಸತಿ ತಿರುಗಾಡೋದಂತೂ ಇದ್ದೇ ಇರುತ್ತೆ. ಅಷ್ಟು ಮಾಡಿದ್ರೂ ಏನೋ ಒಂದು ಮರ್ತೋಗಿರ್ತೀವಿ. ಸೊ ಅಷ್ಟರಲ್ಲಿ ನಾವು ಎಲ್ಲ ನೆನೆಸ್ಕೊಂಡು ನಾನು ಎಲ್ಲದಕ್ಕೂ ಅಂದರೆ ಅಲ್ಲಿ ಟೇಬಲ್ ಮೇಲೆ ಏನೇನು ಇಟ್ಟಿದ್ದೀವಿ ಎಲ್ಲದಕ್ಕೂ ಬಿಲ್ಪತ್ರೆ, ತುಳಸಿ ಎಲ್ಲ ಹಾಕ್ಕೊಂಡು ಬಂದೆ. ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ. ಸೊ ಫಸ್ಟ್ ಅತ್ತೆ ಮಾಡಿದ್ರು, ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗೆ ಮಾಡ್ತಾ ಬಂದ್ವಿ. ಇವಾಗ ನಾನು ಕೂಡ ಪೂಜೆ ಮಾಡಿ ಆದಮೇಲೆ ಕಾಯಿ ಹೊಡೆದು ಎಲ್ಲರೂ. ಸೊ ಆ್ಯಕ್ಚುಲಿ ನಮಗೆ ಭಯ ಆಗಿತ್ತು, ಅಂದರೆ ಗಂಟೆ ಹೊಡೆಯೋಕ್ಕೂ ಕೂಡ ಭಯ, ಯಾಕಂದರೆ ನನ್ನ ಮಗ ಎದ್ಬಿಡ್ತಾನೆ ಅಂತ. ಬಟ್ ಫಾರ್ಚುನೇಟ್ಲಿ ಅವನು ಕೂಡ ಬೇಗನೆ ಎದ್ದ. ಅವನೇ ಇವಾಗ ನೋಡಿ ನಾನೇ ಬೆಲ್ ಮಾಡ್ತೀನಿ ಅಂತ ಹೇಳಿ ಗಂಟೆ ಬಾರಿಸ್ತಾ ಇದ್ದಾನೆ. ಸೊ ಪೂಜೆ ಆದಮೇಲೆ ನಾನು ಆರತಿನ ಬೆಳಗ್ತಾ ಇದ್ದೀನಿ, ಮಂಗಳಾರತಿ. ಸೊ ಮಂಗಳಾರತಿ ಆದಮೇಲೆ ಎಲ್ಲರೂ ಅಕ್ಷತೆನ ಹಾಕಿ ಇವಾಗ ಆರತಿನ ತಗೊಳ್ತಾ ಇದ್ದಾರೆ. ಸೊ ಒಂದು ಪೂಜೆ ಅಂದಮೇಲೆ ಅದು ಎಷ್ಟು ಗಂಟೆ ಕೆಲಸ ಮಾಡಿದ್ವಿ, ಎಷ್ಟು ಗಂಟೆಗೆ ಎದ್ವಿ, ಎಷ್ಟು ಗಂಟೆ ನಿದ್ದೆ ಮಾಡಿದ್ವಿ, ಅದೆಲ್ಲ ಮರ್ತೋಗುತ್ತೆ. ಅಟ್ ಲಾಸ್ಟ್ ನಮ್ಮ ಪೂಜೆ ಚೆನ್ನಾಗಾಯ್ತಾ, ಯಾವ ಥರ ಡೆಕೋರ್ ಮಾಡಿದ್ದೀವಿ, ಏನೇನು ಇಟ್ವಿ, ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಅಟ್ ಲಾಸ್ಟ್ ಚೆನ್ನಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದ್ವಾ ಇಲ್ವಾ ಅಷ್ಟೇ ಮ್ಯಾಟ್ರ್ ಆಗೋದು. ಸೊ ಆ್ಯಕ್ಚುಲಿ ಚೆನ್ನಾಗಾಯಿತು ಪೂಜೆ. ಮಂಗಳಾರತಿ ಎತ್ತಿ ಆದಮೇಲೆ ನಾನು ಅಷ್ಟೋತ್ತರನ ಓದ್ತಾ ಇದ್ದೀನಿ. ಸೊ ನಾನು ಅಂದರೆ ಫಸ್ಟು ವಿನಾಯಕ ಅಷ್ಟೋತ್ತರ ಹೇಳಿ, ಅದಾದಮೇಲೆ ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ವೈಲ್ ನಾನು ಅಷ್ಟೋತ್ತರ ಓದಬೇಕಾದ್ರೆ ಆ್ಯಕ್ಚುಲಿ ನನ್ನ ಮಗ ಬಿಡ್ತಾನೆ ಇಲ್ಲ ಓದೋಕ್ಕೆ. ಅಮ್ಮ 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 ಅಂತ ಅಂತಾನೆ ಇದ್ದ. ಆ್ಯಂಡ್ ನನ್ನ ಮೇಲೆ ಕೂತ್ಕೊತೀನಿ ಅಂತಿದ್ದ. ಸೊ ಏನು ಮಾಡೋದು, ಕೂರಿಸ್ಕೊಂಡೆ. ಅಷ್ಟೋತ್ತರ ಓದಿ ಆಯಿತು. ಓದಿ ಆದಮೇಲೆ ನಾನು ಏನು ಹೇಳ್ತಾರೆ ಮಹಾಮಂಗಳಾರತಿ ಅಂತ ಹೇಳ್ತಾರಲ್ಲ, ಅದನ್ನು ಆರತಿ ಅಥವಾ ಮಹಾಮಂಗಳಾರತಿನ ಎತ್ತುತ್ತಾ ಇದ್ದೀನಿ. ಸೊ ಒಟ್ಟಿಗೆ ಫ್ಯಾಮ್ಲಿ ಎಲ್ಲ ಸೇರಿ ಒಂದು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಅದ್ರ ಖುಷಿನೇ ಬೇರೆ. ಆ್ಯಂಡ್
ಹಿಯರ್ ಈಸ್ ಅವರ್ ಲಕ್ಷ್ಮಿ. ಸ್ಕ್ರೀನ್ ಹಾಕಬೇಕಾದ್ರೆ ಮೈ ಹಸ್ಬೆಂಡ್ ಹ್ಯಾಸ್ ಪುಟ್ ಲಾಟ್ ಆಫ್ ಎಫರ್ಟ್ಸ್. ಸೊ ಆ ಸ್ಟ್ಯಾಂಡ್ ಮಾಡಿ ಅದರಿಂದ ಒಂದು ಬ್ಯಾಕ್ಗ್ರೌಂಡ್ ಹಾಕಿ ಬ್ಲ್ಯಾಕ್ ಕಲರ್ದು, ಅದ್ರ ಮೇಲೆ ಸ್ಕ್ರೀನ್ ಹಾಕಿ ಹಿಂದೆ ಬಾಳೆ ಎಲ್ಲ ಹಾಕಿ, ಸೊ ಆ ಥರ. ಆ್ಯಂಡ್ ಇವತ್ತು ಯೂಶ್ವಲಿ ನಾವೇನಂದರೆ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ನಾಗರಕಲ್ಲಿಗೆ ಹಾಲೆರೆಯೋದು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಕಂಪ್ಲೀಟ್ ಮಾಡಿಬಿಡ್ತೀವಿ. ಸೊ ಅದ್ರ ಕ್ಲಿಪ್ಸ್ ಅಷ್ಟೊಂದು ನಾನು ರೆಕಾರ್ಡ್ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ಪೂಜೆನ ಮಾಡ್ತಿರ್ತಾರೆ ಆ್ಯಂಡ್ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಎಲ್ಲರೂ ದ ಹೋಲ್ ಫ್ಯಾಮಿಲಿ ಹೋಗಿ ನಾಗರಕಲ್ಲಿಗೆ ಹಾಲೆರ್ಕೊಂಡು ಬಂದ್ವಿ. ಆ್ಯಂಡ್ ಏನಂದರೆ ನಮ್ಮ ಕಡೆ ನಾಗರಕಲ್ಲಿಗೆ ಹಾಲು ಎರಿಬೇಕಾದ್ರೆ ಈ ಪ್ಯಾನಲ್ಲಿ ಆಗಿರ್ಬೋದು ಅಥವಾ ಡೀಪ್ ಫ್ರೈಡ್ ಆಗಿರ್ಬೋದು ಏನೂ ಅಡುಗೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ನಾವೂ ಹೋಳಿಗೆ ಅದೇನೂ ಮಾಡಲಿಲ್ಲ. ಗೋಧಿ ಪಾಯಸ ಶ್ರೇಷ್ಠ ಈ ಹಬ್ಬಕ್ಕೆ. ಸೊ ಗೋಧಿ ಪಾಯಸ ಸಜ್ಜಿಗೆ ಮಾಡಿದ್ವಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸಜ್ಜಿಗೆ, ಅದು ಲಕ್ಷ್ಮಿಗೆ ತುಂಬ ಇಷ್ಟ ಅಲ್ವಾ. ಆ್ಯಂಡ್ ನಾಗರಕಲ್ಲಿಗೋಸ್ಕರ ಗೋಧಿ ಪಾಯಸನ ಮಾಡಿದ್ವಿ. ಆ್ಯಂಡ್ ಈ ಪೂಜೆ ಎಲ್ಲ ಆದಮೇಲೆ ಮನೆಗೆ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತು ಸಂಜೆ ತನಕ ನಾವು ಹುಡುಗಿರು ಯೂಶ್ವಲಿ ಹೆಂಗಸರು ಏನಿರ್ತೀವಿ ಅರಿಶಿನ ಕುಂಕುಮ ಕೊಡೋದ್ರಲ್ಲೇ ಫುಲ್ ಬ್ಯುಸಿ ಆಗಿರ್ತೀವಿ. ಆ್ಯಂಡ್ ನಾನು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು.